ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದ ಮೇಲೆ ನಾನು ಮತ್ತೆ ವಿಡಿಯೋ ಮಾಡ್ತಾ ಇರೋದು. ಎನಿವೆ, ಇವತ್ತು ನಾನು ಮಾಡ್ತಾಯಿದ್ದೀನಿ ಫಿಶ್ ಫ್ರೈ ಆ್ಯಂಡ್ ಫಿಶ್ ಕರಿ ಎರಡೂ, ಬಟ್ ಡಿಫ್ರೆಂಟ್ ವೇಲ್ ಮಾಡ್ತಾಯಿದ್ದೀನಿ. ಅದು ಯಾವ ಥರ ಮಾಡ್ತಿದ್ದೀನಿ ಅಂತ ನಾನು ಇವತ್ತು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಅದಕ್ಕೋಸ್ಕರ ನಾನು 2 ಟೈಪ್ಸ್ ಫಿಶ್ ತಂದಿದ್ದೀನಿ. ಒಂದು ಅಂಜಲ್ಲು, ಒಂದು ಬಾಂಗ್ಡಾನ ನಾನು ಬಂದು ಸಾರು ಮಾಡ್ತಾಯಿದ್ದೀನಿ, ಕರಿ. ಮತ್ತು ಈ ಅಂಜಲ್ ಫಿಶಲ್ಲಿ ನಾನು ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಸಾಲೆ ಹಾಕಿಬಿಟ್ಟು ಸ್ಟೀಮ್ ಮಾಡಿ ಡಿಫ್ರೆಂಟ್ ಟೈಪು ರೆಸಿಪಿ ಮಾಡ್ತಿದ್ದೀನಿ. ಬನ್ನಿ ಎಲ್ಲ ತೋರಿಸ್ತೀನಿ. ಓಕೆ, ಬನ್ನಿ ರೆಡಿ ಮಾಡ್ಕೊಳ್ಳೋಣ, ಮಾಡೋಣ. ನೋಡಿ, ಮೊದಲಿಗೆ ನಾನು ಇದನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ ಅರ್ಧ ಸ್ಪೂನಷ್ಟು ಸಾಲ್ಟು, 1/4 ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನಷ್ಟು ಇಲ್ಲಿ ನಾನು ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ನಾವು ಅರಿಶಿನ ಪುಡಿ, ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಳೋದ್ರಿಂದ ಇದಕ್ಕೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಆವಾಗ ಈ ಫಿಶ್ ತಿನ್ನೋದಕ್ಕೂ ತುಂಬ ಟೇಸ್ಟಾಗಿರುತ್ತೆ. ಬನ್ನಿ, ಒಂದು 1/2 ಅವರಿಂದ 1 ಅವರ್ ಮ್ಯಾರಿನೇಟ್ ಆಗೋದಕ್ಕೆ ಇಡೋಣ. ನೋಡಿ ಈಗ ಸಣ್ಣದಾಗಿ ಈರುಳ್ಳಿ ಹಚ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಫಿಶ್ ಕರಿಗೆ ಏನೇನು ಬೇಕೋ ಎಲ್ಲ ಕಟ್ ಮಾಡಿಕೊಂಡು ಫ್ರೈಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲ ಫಿಶ್ ಕರಿಯನ್ನು ಮಾಡೋದಕ್ಕೋಸ್ಕರ ಅಂತಲೇ ನಮ್ಮ ಹಸ್ಬೆಂಡು ಅಮೆಝಾನಿಂದ ಆರ್ಡ್ರ್ ಮಾಡಿ ಈ ಪಾಟ್ನ ತರಿಸಿದ್ರು. ಇದನ್ನು ನೀಟಾಗಿ ಸೀಸನಿಂಗ್ ಮಾಡಿದ್ದೀನಿ ನಾನು, ವಿತ್ ಲಿಡ್ ಜೊತೆಗೆ ಬಂದಿದೆ. ನೋಡೋಣ, ಫಸ್ಟ್ ಟೈಮು ನಾನು ಪಾಟಲ್ಲಿ ಮಾಡ್ತಿದ್ದೀನಿ, ಹೇಗಿರುತ್ತೆ ಅಂತ ನಾನು ಮಾಡಾದ್ಮೇಲೆ ಹೇಳೋಕ್ಕಾಗೋದು. ಓಕೆ, ಎಲ್ಲರೂ ಹೇಳ್ತಾರೆ ಪಾಟಲ್ಲಿ ಮಾಡೋದು ತುಂಬ ಟೇಸ್ಟಾಗಿರುತ್ತೆ ಅಂತ. ಓಕೆ, ಎನಿವೆ, ಇವತ್ತು ನಾನು ಪಾಟಲ್ಲಿ ಮಾಡ್ತಿದ್ದೀನಿ ಫಿಶ್ ಕರಿನ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಇಲ್ಲಿ ನಾನು 1/4 ಸ್ಪೂನಷ್ಟು ಜೀರಾ, ಕರಿಬೇವು ಸೊಪ್ಪು, ಶುಂಠಿ ಇದು ಮಾಡ್ಕೊಂಡಿದ್ದೀನೋ ಅದನ್ನು ಹಾಕ್ಕೊಳ್ತಿದ್ದೀನಿ, ಮತ್ತು ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, ಇಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದೆಲ್ಲ ಸ್ವಲ್ಪ ನೀಟಾಗಿ ಫ್ರೈ ಆಗಾದಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನಾನು 1 ಸ್ಪೂನಷ್ಟು ಚಿಲ್ಲಿ ಪೌಡರು, 1 ಸ್ಪೂನಷ್ಟು ಧನಿಯಾ ಪೌಡರು,
ಇವಾಗ ನೀಟಾಗಿ ಇದನ್ನೆಲ್ಲ ಹುರ್ಕೊಳ್ಳೋಣ. ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಟೊಮೆಟೊನ ಅದನ್ನು ಇದರಲ್ಲಿ ಹಾಕ್ಕೊತಿದ್ದೀನಿ. ನೋಡಿ, ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಸಾಲ್ಟನ್ನ ನಾನು ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಿದ್ದೀನಿ, ಯಾಕಂದರೆ ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಏನು ಹಾಕ್ಕೊಂಡಿದ್ದೀನೋ ಸಾಲ್ಟು, ಆ ಫಿಶ್ ಹಾಕಿದಾಗ ಏನಾದರೂ ಜಾಸ್ತಿ ಆದರೆ ಟೇಸ್ಟ್ ಇರಲ್ಲ. ಹಂಗಾಗ್ಬಿಟ್ಟು ಉಪ್ಪು ಆಗಿಬಿಡುತ್ತೆ. ನಾನು ಸ್ವಲ್ಪ ಹಾಕ್ಕೊತಿದ್ದೀನಿ. ಫಿಶ್ ಸಾರು ಆದಮೇಲೆ ಬೇಕಾದ್ರೆ ಒಂದ್ಸಲಿ ನೋಡಿ ನಮಗೇನಾದರೂ ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಬೋದು. ಇದನ್ನು ಸ್ವಲ್ಪ ನೋಡಿ, ಇದನ್ನು ನೀಟಾಗಿ ಸಣ್ಣೂರಿಲಿ ಫ್ರೈ ಆಗೋದಕ್ಕೆ ಇಡೋಣ. ನೋಡಿ, ಇದೆಲ್ಲ ನೀಟಾಗಿ ಫ್ರೈ ಆಗಿದೆ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾವು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ ಇದರಲ್ಲಿ. ನೋಡಿ, ಇಲ್ಲಿ ಫಿಶ್ ಕರಿ ಈಗ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾವು ಮ್ಯಾರಿನೇಟ್ ಹಾಕಿರೋ ಫಿಶ್ನ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಫಿಶ್ ನೀಟಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ಇದನ್ನು ಸಾರಲ್ಲಿ ಹಾಕ್ಕೊಳ್ಳೋಣ, ಕರೀಲಿ. ಇದ್ರ ಜೊತೆಗೆ ಹಾಕ್ಕೊಂಡ್ಬಿಡೋಣ. ಇವಾಗ ನಾನು ಇದ್ರ ಮೇಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಿದ್ದೀನಿ. ನೋಡಿ, ಇಲ್ಲಿಗೆ ಫಿಶ್ ಕರಿ ರೆಡಿ ಆಯಿತು. ಇವಾಗ ನಾವು ಫಿಶ್ ಸ್ಟೀಮ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸೂಪರ್. ಫಿಶ್ನ ಸ್ಟೀಮ್ ಮಾಡ್ಕೊಳೋದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ, 4 ತೊಳೆ ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಅರಿಶಿಣ ಮತ್ತು ಖಾರದ ಪುಡಿ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಇದನ್ನು ಪೇಸ್ಟ್ ಮಾಡ್ಕೊತೀನಿ. ಇಲ್ಲಿ ನಾನು ಶುಂಠಿ ಮರ್ತೋಗ್ಬಿಟ್ಟಿದ್ದೆ, ಅದನ್ನು ಹಾಕ್ಕೊತಿದ್ದೀನಿ. ನೋಡಿ, ನೀಟಾಗಿ ಪೇಸ್ಟ್ ಆಗಿದೆ. ಇವಾಗ ಒಂದು ನಿಂಬೆ ಹಣ್ಣು ತೊಗೊಂಡು ಅದರದ್ದು ರಸ ಇದ್ರ ಜೊತೆಗೆ ಹಿಂಡ್ಕೊಳ್ಳೋಣ. ನೀಟಾಗಿ ಇದನ್ನೆಲ್ಲ ಕಲಿಸ್ಕೊಂಡ್ಬಿಟ್ಟು ನಾವು ಏನು ಫಿಶ್ ತಂದಿದ್ದೀವೋ ಅಂಜಲ್ ಫಿಶ್ನ ಇದಕ್ಕೆ ಹಾಕಿ ನಾವು ಸ್ಟೀಮ್ಗೆ ಇಟ್ಕೊಳ್ಳೋಣ. ನೋಡಿ, ಅಂಜಲ್ ಫಿಶ್ಶು ಇದನ್ನು ನಾನು ಮಸಾಲೆನ ತೊಗೊಂಡು ನೀಟಾಗಿ ಮೇಲೆ ಹಚ್ಕೊತಾ ಇದ್ದೀನಿ. ಇದನ್ನು ನೀಟಾಗೆಲ್ಲ ಹಚ್ಕೊಂಡಾದ್ಮೇಲೆ 1 ಅವರ್ ಮ್ಯಾರಿನೇಟ್ ಆಗೋದಕ್ಕೆ ಇಟ್ಬಿಡಿ. ನಮ್ಮ ಲಕ್ಕಿ ಅಂತೂ ಫಿಶ್ ತಂದಿದ್ದ ತಕ್ಷಣವೇ ಆ ಸ್ಮೆಲ್ಗೆ ತುಂಬ ಹಠ ಮಾಡ್ತಿದ್ದ ಬೇಕು ಅಂತ. ಅದಕ್ಕೆ ಅವನಿಗೆ ಫಸ್ಟು ಒಂದು ಫಿಶ್ ತೊಗೊಂಡು ಪ್ಲೈನಾಗಿ ಬೇಯಿಸ್ಬಿಟ್ಟು ಅವನಿಗೆ ಊಟಕ್ಕೆ ಇಟ್ಬಿಟ್ಟೆ. ಅವನಿಗೆ ಹೊಟ್ಟೆ ತುಂಬಿಟ್ರೆ ಅವನು ಬಂದು ನಮ್ಮ ಹತ್ರ ಏನೂ ಗಲಾಟೆ ಮಾಡಲ್ಲ. ಇವಾಗ ಅವ್ರ ಅಣ್ಣನ ಜೊತೆ ಆಡ್ಕೊಂಡಿದ್ದಾನೆ. ನೋಡಿ, ಈಗ ನಾನು ಬಾಳೆ ಎಲೆನ ತೊಗೊಂಡು ಸ್ವಲ್ಪ ಒಲೆ ಮೇಲೆ ಇದನ್ನು ನೀಟಾಗಿ ಹೀಟ್ ಮಾಡ್ಕೊತಾ ಇದ್ದೀನಿ. ಒಂದೊಂದಾಗಿ ಇವಾಗ ನೋಡಿ, ಗ್ಯಾಸ್ ಸ್ಟವ್ ಮೇಲೆ ಸಣ್ಣ ಉರಿಲಿ ಈ ಥರ ನಾನು ಹೀಟ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಹೀಟ್ ಮಾಡ್ಕೊಂಡು ಆದಮೇಲೆ ನಾನು ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನೋ ಫಿಶ್ನ ಅದನ್ನು ಇದ್ರ ಜೊತೆಗೆ ಇವಾಗ ಹಾಕಿ ಫೋಲ್ಡ್ ಮಾಡಿ ಟೂತ್ಪಿಕ್ ಯೂಸ್ ಮಾಡಿಕೊಂಡು ಅದನ್ನು ನೀಟಾಗಿ ಕವರ್ ಮಾಡ್ತಾಯಿದ್ದೀನಿ. ನೀಟಾಗಿ ಫಿಶ್ನೆಲ್ಲ ಬಾಳೆ ಎಲೆಯಲ್ಲಿ ಪ್ಯಾಕ್ ಮಾಡಾದಮೇಲೆ ನಾನು ಇಲ್ಲಿ ಜಾರ್ಲಾ ಟೈಪ್ ಇರೋ ಪಾತ್ರೆನ ಯೂಸ್ ಮಾಡ್ತಿದ್ದೀನಿ ಸ್ಟೀಮ್ ಮಾಡೋದಕ್ಕೋಸ್ಕರ. ನೋಡಿ, ಒಲೆ ಮೇಲೆ ಬಿಸಿ ಆಗೋದಕ್ಕೆ ಮೊದಲೇ ನೀರು ಇಟ್ಟಿದ್ದೆ. ಆ ನೀರು ಕಾದಿದೆ. ಇವಾಗ ಅದ್ರ ಮೇಲೆ ಇಟ್ಕೊಂಡು 20 ನಿಮಿಷವರೆಗೂ ನೀಟಾಗಿ ಇದನ್ನು ಸ್ಟೀಮ್ ಮಾಡ್ಕೊಂಡಿದ್ದೀನಿ.
ಇದನ್ನು ಒಂದು 2 ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಅದನ್ನು ತೆಗೆದು ಇವಾಗ ನಾನು ನೋಡಿದೆ ಸೂಪರಾಗಿತ್ತು. ಆಮೇಲೆ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಎಲ್ಲರಿಗೂ ಸರ್ವ್ ಮಾಡಿ ಇವಾಗ ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಊಟಕ್ಕೆ ಅಂತ. ತಿಂದಾದಮೇಲೆ ಹೇಗಿದೆ ಅಂತ ಹೇಳ್ತೀನಿ. ಸೂಪರಾಗಿದೆ. ಎಣ್ಣೆ ಇಲ್ಲದೆ ಮಾಡಿರೋ ಸ್ಟೀಮ್ ಫಿಶ್ಶು ಟ್ರೈ ಮಾಡಿ. ವಿತೌಟ್ ಆಯಿಲ್ ನಾವು ಸ್ಟೀಮ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಓಕೆ, ನೀವು ಒಂದು ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಾಗಿದೆ. ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗೋಣ. ಓಕೆ, ಬಾಯ್.